ನಮಸ್ಕಾರ ವೀಕ್ಷಕರೇ, ಇದು ಸತ್ಯ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಯಹೂದದ ಪ್ರಬಲ ಮತ್ತು ಬುದ್ಧಿವಂತ ಅರಸ ಸೊಲೊಮೋನನು ಪಿತನಾದ ದೇವರಿಗಾಗಿ ಮೊಟ್ಟ ಮೊದಲು ಒಂದು ಆಲಯವನ್ನು ನಿರ್ಮಿಸಿದನು. ಆದರೆ ಹಲವಾರು ವರ್ಷಗಳ ಹಿಂದೆ ಈ ಆಲಯವನ್ನು ಕೆಡವಲಾಯಿತು. ಅಂದಿನಿಂದ ಇಂದಿನವರೆಗೂ ಪಿತನಾದ ದೇವರಿಗಾಗಿ ಯಾವುದೇ ಒಂದು ಆಲಯವನ್ನು ನಿರ್ಮಿಸಲಾಗಿಲ್ಲ. ಆದರೆ ಈಗ ದೇವರ ಸ್ವಂತ ನಾಡಾದ ಕೇರಳದಲ್ಲಿ ಪಿತನಾದ ದೇವರಿಗಾಗಿ ಒಂದು ಆಲಯವನ್ನು ನಿರ್ಮಿಸಲಾಗಿದೆ. ಬನ್ನಿ ನಾವು ಅದನ್ನು ನೋಡೋಣ. ಯೇಸುಕ್ರಿಸ್ತರನ್ನು ತಮ್ಮ ರಕ್ಷಕನನ್ನಾಗಿ ಸ್ವೀಕರಿಸಿ ದೇವರ ವಾಕ್ಯದಲ್ಲಿ ಬರೆದಂತೆ ಯೇಸುಕ್ರಿಸ್ತರು ಎರಡನೆಯ ಬಾರಿ ಈ ಭೂಮಿಗೆ ಬಂದರು ಎಂದು ನಂಬುವ ಸಿಯೋನ್ ಸಮುದಾಯದ ಆರಾಧನಾ ಆಲಯವಾಗಿದೆ ಇದು. ಪ್ರಪಂಚದ ಇತರ ಕ್ರೈಸ್ತ ಧರ್ಮ ಸಮುದಾಯಗಳಿಗಿಂತ ವಿಭಿನ್ನವಾಗಿರುವ ಈ ಆಲಯದ ವಿಶೇಷತೆಗಳ ಮತ್ತು ಇಲ್ಲಿಯ ಆಚರಣೆಗಳ ಬಗ್ಗೆ ತಿಳಿದುಕೊಳ್ಳಲು ನಾವು ಈಗ ಕೇರಳದ ತ್ರಿಶೂರ್ ಜಿಲ್ಲೆಯ ಮುರಿಯಾಡ್ಗೆ ತಲುಪಿದ್ದೇವೆ. ಇಂದು ಈ ಭವನದ ಸಂಸ್ಥಾಪನಾ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಪ್ರಪಂಚದ ವಿವಿಧ ದೇಶಗಳಿಂದ ಜನರು ಪ್ರಾರ್ಥನೆಯೊಂದಿಗೆ ವಿನಮ್ರತೆಯೊಂದಿಗೆ ಇಲ್ಲಿ ಪ್ರಾರ್ಥನೆ ಮಾಡಲು ಬಂದಿದ್ದಾರೆ. ಬನ್ನಿ ಇಲ್ಲಿ ನಡೆಯುತ್ತಿರುವಂತಹ ಆಚರಣೆಗಳನ್ನು ನಾವು ನೋಡೋಣ. ಈ ಸಭೆಯ ಸಂಸ್ಥಾಪಕ ಜೋಸೆಫ್ ಪೊನ್ನಾರ್ ಎಂಬ ಮಹಾನ್ ವ್ಯಕ್ತಿಗೆ ದೇವರು ದರ್ಶನದಲ್ಲಿ ತೋರಿಸಿದ ಮಾದರಿಯಲ್ಲಿ ಈ ಆಲಯವನ್ನು ವಿನ್ಯಾಸಗೊಳಿಸಲಾಗಿದೆ. ಇದನ್ನು 2011ರಲ್ಲಿ ಸ್ಥಾಪಿಸಲಾಯಿತು. ಈ ದೇವರ ಭವನದ ಮುಂದೆ ತನ್ನನ್ನೇ ವಿನಮ್ರಗೊಳಿಸಿ ಕೈ ಚಾಚಿ ವಿಶ್ವಾಸದೊಂದಿಗೆ ಪ್ರಾರ್ಥಿಸುವ ಯಾವುದೇ ವ್ಯಕ್ತಿಯ ಪ್ರಾರ್ಥನೆಯನ್ನು ದೇವರು ಆಲಿಸುತ್ತಾರೆ ಎಂಬುದು ಇಲ್ಲಿಯ ನಂಬಿಕೆ. ಬೈಬಲ್ನಲ್ಲಿ ಈ ದೇವರ ಭವನದ ಕುರಿತು ವಿವರಿಸಲಾಗಿದೆ ಎಂಬುದನ್ನು ಇಲ್ಲಿ ಭಕ್ತರೊಂದಿಗೆ ಮಾತನಾಡುವುದರಿಂದ ನಾವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಯಿತು. ಹಲೋ ವ್ಯೂವರ್ಸ್, ಈಗ ನಮ್ಮೊಂದಿಗೆ ಈ ಸಭೆಯ ಪುರೋಹಿತರಾದ ಜೋ ಬ್ರದರ್ ಇದ್ದಾರೆ. ಇಲ್ಲಿ ನಾವು ನೋಡಿದ್ದೇನೆಂದರೆ ಜನರು ಭಯಭಕ್ತಿಯಿಂದ ಮೊಣಕಾಲೂರಿ ವಿಶುದ್ಧಿಯೊಂದಿಗೆ ಆಲಯವನ್ನು ಪ್ರವೇಶಿಸುತ್ತಿದ್ದಾರೆ. ಇತರ ಸಭೆಗಳಿಗೂ ಈ ಸಭೆಗಳಿಗೂ ಇರುವಂತಹ ವ್ಯತ್ಯಸ್ತತೆ ಏನು? ಇವರಿಷ್ಟು ಭಯಭಕ್ತಿಯಿಂದ ಆಲಯವನ್ನು ಪ್ರವೇಶಿಸುವ ವಿಶಿಷ್ಟತೆ ಏನಾಗಿದೆ ಬ್ರದರ್? ಹಲವು ಚರ್ಚಿಗಳು ಹಲವು ಹೆಸರುಗಳಿಂದ ತಿಳಿಯಲ್ಪಡುತ್ತವೆ. ಆದರೆ ಇದು ದೇವರ ನಾಮದಲ್ಲಿ ಸ್ಥಾಪಿಸಲ್ಪಟ್ಟ ಆಲಯವಾಗಿದೆ. ಕರ್ತರು ಸಿಯೋನಿಗೆ ಮತ್ತು ಪಾಪವನ್ನು ತೊರೆದು ಬಿಟ್ಟ ಯಾಕೋಬರ ಸಂತತಿಗಳ ಬಳಿಗೆ ರಕ್ಷಕನಾಗಿ ಬರುವರೆಂದು ಯೆಶಾಯ 59:20ರಲ್ಲಿ ಬರೆಯಲಾಗಿದೆ. ಈ ಸಿಯೋನಿಗೆ ವಿಶ್ವಾಸಿಗಳು ವಿವಿಧ ಸ್ಥಳಗಳಿಂದ ಒಂದು ಸೇರುತ್ತಾರೆ. ಈ ಸಿಯೋನಲ್ಲಿ ಆಗಿದೆ ದೇವರ ನಾಮದಲ್ಲಿ ಸ್ಥಾಪಿಸಲ್ಪಟ್ಟ ಆಲಯ ಇರುವುದು. ನೋಡಿದ್ರಲ್ಲ ವೀಕ್ಷಕರೇ, ಪಿತನಾದ ದೇವರಿಗೆ ಗೌರವವನ್ನು ಸಲ್ಲಿಸುತ್ತಾ ಇಲ್ಲಿ ಅನೇಕ ಸೇವೆಗಳು ಮುಂದುವರಿಯುತ್ತಿದೆ. ಈ ಆಚರಣೆಗಳನ್ನು ನೋಡಿ ನಾವು ಸಂತೃಪ್ತರಾದೆವು. ದಿಸ್ ಇಸ್ ಮೀ ಶಿಯೋನಾ ಸೈನಿಂಗ್ ಆಫ್. ಇದು ಸತ್ಯ, ಸತ್ಯಕ್ಕಾಗಿ ಜನರ ಜೊತೆ.